ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಬಣ ಬಡಿದಾಟಕ್ಕಿಲ್ಲ ಬ್ರೇಕ್. ವೇಣುಗೋಪಾಲ್ ಎದುರೇ ಡಿಕೆಶಿ ಮತ್ತು ಸಿದ್ದು ಬೆಂಬಲಿಗರಿಂದ ಘೋಷಣೆ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಬಣ ಬಡಿದಾಟಕ್ಕಿಲ್ಲ ಬ್ರೇಕ್. ವೇಣುಗೋಪಾಲ್ ಎದುರೇ ಡಿಕೆಶಿ ಮತ್ತು ಸಿದ್ದು ಬೆಂಬಲಿಗರಿಂದ ಪರಸ್ಪರ ಘೋಷಣೆಯ ಜೇಂಕಾರ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ. ಮಂಗಳೂರಿನಲ್ಲಿ ಕೆಸಿ ವೇಣುಗೋಪಾಲ್ ಸಮ್ಮುಖದಲ್ಲೇ ನಡೆದ ಘಟನೆ ಅದು. ವೇಣುಗೋಪಾಲ್ ಸಮ್ಮುಖದಲ್ಲೇ ಪಕ್ಷದಲ್ಲಿನ ಒಳ ರಾಜಕೀಯ ಬಯಲಾಗಿದೆ. ಏರ್ಪೋರ್ಟ್ನಿಂದ ವೇಣುಗೋಪಾಲ್ ಹೊರಗೆ ಬರ್ತಾ ಇದ್ದ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಘೋಷಣೆಗಳನ್ನು ಕೂಗಿದ್ದಾರೆ. ಡಿಕೆಶಿ ಆಪ್ತ ಮಿಥುನ್ ರೈ ಹಾಗೂ ಬೆಂಬಲಿಗರು ಘೋಷಣೆ ಕೂಗಿ ಶಕ್ತಿ ಪ್ರದರ್ಶನ. ಇತ್ತ ಸಿದ್ದರಾಮಯ್ಯ ಆಗಮಿಸುತ್ತಿದ್ದಂತೆ ಅವರ ಬೆಂಬಲಿಗರು ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಎಂದು ಘೋಷಣೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ ಪರಿಣಾಮ ತಳ್ಳಾಟ ನೂಕಾಟಗಳು ಕೂಡ ಆಯಿತು. ಏರ್ಪೋರ್ಟ್ನಿಂದ ಎಕ್ಸಿಟ್ ಆಗಲು ವೇಣುಗೋಪಾಲ್ ಸರ್ಕಸ್ ಮಾಡಬೇಕಾಗಿ ಬಂತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಬಣಬಡಿದಾಟಕ್ಕಿಲ್ಲ ಬ್ರೇಕ್. ದೇವರು ಸುಮ್ಮನೆ ಕೂತಿರುವಾಗ ಪೂಜಾರಿ ಆರ್ಭಟ ಎಂಬಂತೆ ಬ್ರೇಕ್ಫಾಸ್ಟ್ ಮಾಡಿದ ಸಿಎಂ ಸುಮ್ಮನಿದ್ದಾರೆ, ಬ್ರೇಕ್ಫಾಸ್ಟ್ ಮಾಡಿದ ಡಿಸಿಎಂ ಸುಮ್ಮನಿದ್ದಾರೆ. ಇನ್ನು ಕಾರ್ಯಕರ್ತರ ಬಣಬಡಿದಾಟ ಇವತ್ತಿಗೂ ನಿಂತಿಲ್ಲ. ವೇಣುಗೋಪಾಲ್ ಏರ್ಪೋರ್ಟಿಗೆ ಬರಬೇಕಾದ್ರೂ ಡಿಕೆ ಪರ ಘೋಷಣೆ. ಇನ್ನು ವೇಣುಗೋಪಾಲ್ ವೇದಿಕೆಯಿಂದ ಏರ್ಪೋರ್ಟ್ ಮುಖಾಂತರ ತನ್ನ ತವರು ಭಾಗಕ್ಕೆ ಹೋಗಬೇಕಾದ್ರೂ ಡಿಕೆ ಸಿದ್ದು ಪರ ಘೋಷಣೆ. ತಲೆ ಕೆಟ್ಟೋಯ್ತು ವೇಣುಗೋಪಾಲಿಗೆ. ಎಡಯಂಗಪ್ಪಯ್ಯ ಎದಕ್ಕೆ ಹಿಂಗೆ ಒಂದೆ ಅಂತ ಮನಸ್ಸಲ್ಲೇ ಅನ್ಕೊಂಡು ಹೋದ್ರು ಏನು. ಡಿಕೆ ಪರ ಒಂದು ಕಡೆ ಘೋಷಣೆ, ಮತ್ತೊಂದು ಕಡೆ ಸಿದ್ದರಾಮಯ್ಯರ ಪರ ಘೋಷಣೆ. ಎರಡೂ ಘೋಷಣೆಗಳ ನಡುವೆ ಸಿಕ್ಕಿ ಹಾಕಿಕೊಂಡಿದ್ರು ವೇಣುಗೋಪಾಲ್. ಬ್ರೇಕ್ಫಾಸ್ಟ್ ಮಾಡಿಸಿದ್ದು ಯಾಕೆ ಅಂತ ಕೇಳಿದ್ರೆ ಈ ತರಹದ ಘೋಷಣೆಗಳಿಗೆ ಬೀಗ ಹಾಕೋದಕ್ಕೆ. ಬ್ರೇಕ್ಫಾಸ್ಟ್ ಸಭೆ ಮುಖಾಂತರ ತಾತ್ಕಾಲಿಕ ಸಂಧಾನ ಆದರೂ ಕಾರ್ಯಕರ್ತರ ಬಾಯಿಗೆ ಬ್ರೇಕ್ ಇಲ್ಲ. ಬಂದಿರುವ ಅತಿಥಿಯ ಮುಂದೆಯೇ ಒಂದು ತರಹದ ಏನ ಸಂಸ್ಕಾರ, ಕಾಂಗ್ರೆಸ್ಸಿನ ಸಂಸ್ಕಾರದ ಬಗ್ಗೆಯೂ ಕೂಡ ವಿಮರ್ಶೆಗಳು ವ್ಯಕ್ತವಾಗಿದೆ. ರಾಜ್ಯಕ್ಕೆ ಬಂದಿರೋ ಕಾಂಗ್ರೆಸ್ನ ಅತಿಥಿಯ ಮುಂದೆ ಹಿಂಗ ನಡ್ಕೊಳ್ಳೋದು. ನಿಮಗೆ ಯಾರ ಪರ ಒಲವಿದೆಯೋ ಅವರ ಪರ ಅತಿಥಿಯ ಮುಂದೆ ಘೋಷಣೆ ಕೂಗ್ತೀರಿ, ಅತಿಥಿಯ ಮನಸ್ಸಿಗೆ ಗೊಂದಲಗಳನ್ನು ತರ್ತೀರಿ, ಅತಿಥಿಯ ಮನಸ್ಸಿಗೆ ಆತಂಕಗಳನ್ನು ಮೂಡಿಸ್ತೀರಿ. ಇದು ಯಾವ ತರಹದ ಸಂಸ್ಕಾರ ಅಂತ ಹೇಳಿ ಬಿಜೆಪಿಗರು ಕೂಡ ಟ್ರೋಲ್ ಮಾಡೋದಕ್ಕೂ ಮುಂದಾದ್ರು. ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವೇಣುಗೋಪಾಲ್ ಅಲ್ಲಿಂದ ಹೊರಟು ಹೋಗುವ ಸಂದರ್ಭದಲ್ಲಿ ಡಿಕೆ ಪರ ಒಂದಷ್ಟು ಜನ ಘೋಷಣೆ ಕೂಗಿದ್ರೆ ಮತ್ತೊಂದಷ್ಟು ಜನ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿ ಘೋಷಣೆ ಕೂಗ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಬಣ ಬಡಿದಾಟ ನಿಂತಿಲ್ವಾ? ವೇಣುಗೋಪಾಲ್ ಎದುರೇ ಡಿಕೆಶಿ ಮತ್ತು ಸಿದ್ದು ಬೆಂಬಲಿಗರಿಂದ ಪರಸ್ಪರ ಘೋಷಣೆಯ ಆಟ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ. ಮಂಗಳೂರಿನಲ್ಲಿ ಕೆಸಿ ವೇಣುಗೋಪಾಲ್ ಸಮ್ಮುಖದಲ್ಲೇ ನಡೆದ ಘಟನೆ. ವೇಣುಗೋಪಾಲ್ ಸಮ್ಮುಖದಲ್ಲೇ ಪಕ್ಷದಲ್ಲಿನ ಒಳ ರಾಜಕೀಯ ಬಯಲಾಯಿತು. ಏರ್ಪೋರ್ಟ್ನಿಂದ ವೇಣುಗೋಪಾಲ್ ಹೊರಗೆ ಬರ್ತಿದ್ದ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಘೋಷಣೆಗಳನ್ನು ಕೂಗಲಾಯಿತು. ಡಿಕೆಶಿ ಆಪ್ತ ಮಿಥುನ್ ರೈ ಹಾಗೂ ಬೆಂಬಲಿಗರು ಘೋಷಣೆ ಕೂಗಿ ಶಕ್ತಿ ಪ್ರದರ್ಶನ. ಇತ್ತ ಸಿದ್ದರಾಮಯ್ಯ ಆಗಮಿಸುತ್ತಿದ್ದಂತೆ ಅವರ ಬೆಂಬಲಿಗರು ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಎಂದು ಘೋಷಣೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ ಪರಿಣಾಮ ತಳ್ಳಾಟ ನೂಕಾಟಗಳು ಕೂಡ ನಡೆದು ಹೋಯಿತು. ಇನ್ನು ಏರ್ಪೋರ್ಟ್ನಿಂದ ಎಕ್ಸಿಟ್ ಆಗಲು ವೇಣುಗೋಪಾಲ್ ಹರಸಾಹಸ ಪಡಬೇಕಾಗಿ ಬಂತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.